ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶಾಚಿನಿ ಯೂಟ್ಯೂಬ್ ಚಾನಲ್. ಇವತ್ತು ಟೈಮ್ ಬಂದು ಈಗ 6 o'clock ಆಗಿದೆ. ಇಷ್ಟು ಮಾರ್ನಿಂಗೇ ಏನಕ್ಕೆ ಎದ್ದಿದ್ದೀನಿ ಅಂದರೆ ಸಂಡೇ ಇವತ್ತು ತುಳಸಿ ಹಬ್ಬ. ಮತ್ತು ಇನ್ನೊಂದು ಅಂತಂದರೆ ನಾವು ತುಂಬ ದಿನದಿಂದ ಅಂದ್ಕೋತಿದ್ವಿ, ಇದೊಂದು ಕನಸು ಅಂತಲೇ ಹೇಳ್ಬೋದು. ಸೊ ಆ ಕನಸು ಇವತ್ತು ನನಸಾಗೋ ದಿನ ಅಂತಲೇ ಹೇಳ್ತೀವಿ. ಸೊ ಅದಕ್ಕೋಸ್ಕರ ಬೇಗ ಎದ್ದಿದ್ದೀವಿ. ನನ್ನ ಹಸ್ಬೆಂಡ್ ರೆಡಿಯಾಗಿ ಹೋದರು. ಸೊ ನಾನು ಮತ್ತು ನಮ್ಮ ಅತ್ತಿಗೆ ಇದ್ದಾರೆ, ನಾವಿಬ್ಬರೂ ಪಾಪ ಕರ್ಕೊಂಡು ಹೋಗಬೇಕು. ಸೊ ನಾಷ್ಟಕ್ಕೆ ಮಶ್ರೂಮ್ ಪಲಾವ್ ಮಾಡ್ತಾಯಿದ್ದೀನಿ. ಅದನ್ನು ಮಾಡಿ ತಿಂದ್ಕೊಂಡು ಬೇಗ ಹೊರಡಬೇಕು. ತಿಂಡಿಗೆ ಮಶ್ರೂಮ್ ಪಲಾವ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೆ. ಸೊ ಫಸ್ಟ್ ಪೂಜೆ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಕೂಡ ಪೂಜೆ ಮಾಡಿದ್ವಿ. ಆಮೇಲೆ ನಮ್ಮಮ್ಮ, ನಮ್ಮ ಅಕ್ಕ, ನಮ್ಮ ಮಾವ ಪ್ರತಿಯೊಬ್ಬರು ಬಂದಿರೋರೆಲ್ಲ ಪೂಜೆ ಮಾಡಿದ್ರು. ನಾವಿಲ್ಲಿ ಸಿಂಪಲ್ಲಾಗಿ ಕಳಶ ಇಟ್ಟು ಪೂಜೆ ಮಾಡ್ತಾ ಇರೋದು. ಬಂದು ಗೆಸ್ಟ್ಗಳಿಗೆ ಅರ್ಶಿನ ಕುಂಕುಮ ಮತ್ತು ಸ್ವೀಟ್ ಬಾಕ್ಸ್ನ ಕೊಡ್ತಾಯಿದ್ವಿ. ಸೊ ಎಂಟೈರ್ ಬಿಲ್ಡಿಂಗೇ ಗೃಹಪ್ರವೇಶ ಆಗ್ತಾಯಿತ್ತು. ಸೊ ಸತ್ಯನಾರಾಯಣ ಪೂಜೆ ನೈಟು ಎಲ್ಲ ಇಟ್ಕೊಂಡಿದ್ರು. ಗಣಪತಿ ಹೋಮ ಪ್ರತಿಯೊಂದನ್ನು ಇಟ್ಕೊಂಡಿದ್ರು. ಅದಕ್ಕೋಸ್ಕರ ನಾವು ಇಲ್ಲೇನು ಹೋಮ ಪಡಿಸ್ತಿಲ್ಲ. ಸೊ ತುಂಬ ಸಿಂಪಲ್ಲಾಗೆ ಮಾಡ್ಕೊಂಡ್ವಿ ಪೂಜೆನ. ಬಟ್ ಕರೆದಿರೋರೆಲ್ಲರೂ ಕೂಡ ಮಿಸ್ ಮಾಡದೆ ಎಲ್ಲ ಬಂದಿದ್ದರು. ನಾವಿಲ್ಲಿ ಕಳಶ ಇಟ್ಕೊಂಡು ಸಿಂಪಲ್ಲಾಗಿ ಪೂಜೆ ಮಾಡ್ಕೊಂಡಿದ್ದಷ್ಟೇ. ನಾವು ಅಂಗಡಿ ನೋಡಿದ್ರೆ ಈ ಥರ ಇದೆ ನೋಡಿ. ಸೊ ಇದು ಮಧ್ಯಾಹ್ನನೇ ಆರ್ಡ್ರ್ ಇತ್ತು. ಸೊ ಅದಕ್ಕೆ ನನ್ನ ಹಸ್ಬೆಂಡ್ ಎಲ್ಲನೂ ಐಟಮೆಲ್ಲ ಪ್ಯಾಕಪ್ ಮಾಡ್ಕೋತಾಯಿದ್ರು. ಸೊ ಬಂದಿರೋರಿಗೆ ಏನಾದರೂ ಸ್ವೀಟ್ ಕೊಡಬೇಕು ಅಂತ ಸ್ವೀಟ್ ಮಾಡಿಸಿದ್ವಿ. ಸೊ ಬಂದಿರೋರಿಗೆ ಮಂಗಳಾರತಿ ಕೊಟ್ಬಿಟ್ಟು ಸ್ವೀಟ್ ಕೊಡ್ತಾಯಿದ್ವಿ. ಸೊ ನಾವು ಅಕ್ಕಪಕ್ಕ ಮನೆಯವರಾಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಬೇಕಾದವ್ರಿಗೆಲ್ಲರಿಗೂ ನಾವು ಇನ್ವೈಟ್ ಮಾಡಿದ್ವಿ. ಎಲ್ಲರೂ ಕೂಡ ಮಿಸ್ ಮಾಡದೆ ಬಂದಿದ್ದರು. ತುಂಬಾ ಖುಷಿ ಆಯಿತು ನಮಗೆ, ಯಾಕೆಂದರೆ ಇದು ಫಸ್ಟ್ ಡ್ರೀಮ್ ಅಂತಲೇ ಹೇಳ್ಬೋದು. ತುಂಬ ದಿನದಿಂದ ಅಂದ್ಕೋತಿದ್ವಿ ನಾವೇನಾದ್ರು ಹೋಮ ಮಾಡಬೇಕು ಅಂತ. ಸೊ ಆ ಕನಸು ಫೈನಲಿ ನನಸಾಯಿತು. ಸೊ ಗೈಸ್, ನಮ್ಮ ಅಣ್ಣನೂ ಬಂದಿದ್ದಾನೆ. ಲೇಟಾಗಿ ಬಂದಿದ್ದಾನೆ ಅಷ್ಟೇ. ಲೇಟಾಗಿಲ್ಲ, ಬೇಗನೆ ಬಂದಿದ್ದೀವಿ. ಹಿಂಗೆ ಎಷ್ಟು ಗಂಟೆ ಹೇಳು? 12 o'clock. 12 ಗಂಟೆ. ನಾವು ಎಷ್ಟು ಗಂಟೆ ಬರೋಕ್ಕೆ ಹೇಳಿದ್ದೇಳು? 10 ಗಂಟೆಗೆ. ನೀ ಬಂದಿರೋದು 12 ಗಂಟೆಗೆ. ಸ್ವಲ್ಪ ಹೆಲ್ತ್ ಇಶ್ಯೂ ಇತ್ತು. ನಿಂಗೆ ಯಾವಾಗಲೂ ಹೆಲ್ತ್ ಇಶ್ಯೂ. ಸತ್ಯನಾರಾಯಣ ಪೂಜೆನೂ ಕೂಡ ಇಟ್ಟಿದ್ರು. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು. ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಸೊ ಗೈಸ್, ಇವಾಗ ಬಂದು ಮನೆಗೆ ರೀಚ್ ಆದ್ವಿ. ಸೊ ಇವತ್ತಂತೂ ತುಂಬ ಖುಷಿಯಾದ ದಿನ ಅಂತಲೇ ಹೇಳ್ಬೋದು. ಬೆಳಿಗ್ಗೆಯಿಂದ ಪೂಜೆ ಎಲ್ಲ ಚೆನ್ನಾಗಾಯಿತು. ಸೊ ತುಂಬ ದಿನದಿಂದ ಅಂದ್ಕೋತಿದ್ವಿ ಪೂಜೆ ಈ ಥರ ಮಾಡಬೇಕು ಅಂತೆಲ್ಲ. ಸೊ ತುಂಬ ಚೆನ್ನಾಗೇ ಆಯಿತು. ಬಿಲ್ಡಿಂಗ್ ಓನರ್ ಬಂದು, ಬೇಡ ನೀವು ಸಪ್ರೇಟಾಗಿ ಏನು ಊಟ ಮಾಡಿಸ್ತೀರಾ, ಇಲ್ಲೇ ಮಾಡಲಿ ಬಿಡಿ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಮಾಡಲಿಲ್ಲ ಅಷ್ಟೇ. ಸೊ ತುಂಬ ಚೆನ್ನಾಗಾಯಿತು ಪೂಜೆ ಎಲ್ಲ. ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ದೀನಿ ಗೈಸ್ ಬೆಳಗ್ಗೆಯಿಂದ. ಸೊ ಇವತ್ತು ತುಳಸಿ ಹಬ್ಬ ಇರೋದ್ರಿಂದ ಈಗ ಮತ್ತೆ ಫ್ರೆಶ್ ಅಪ್ ಆಗಿ ಪೂಜೆ ಮಾಡಬೇಕು. ಒಂದೇನು ಅಂತಂದರೆ ಎಷ್ಟೋ ದಿನಗಳ ಕನಸು ನನಸಾಯಿತು. ಸೊ ತುಂಬ ಖುಷಿ ಆಯಿತು. ಸೊ ಈ ಬ್ಲಾಗ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.